ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಕುವೆಂಪು ಮಗ ಪೂರ್ಣಚಂದ್ರ ತೇಜಸ್ವಿಯವರ ಬದುಕನ್ನು ಆಧಾರವಾಗಿ ಇಟ್ಕೊಂಡು ಈ ಸಾರಿ ಫ್ಲವರ್ ಶೋನ ಆರ್ಗನೈಸ್ ಮಾಡಲಾಗಿದೆ. ಈ ಫ್ಲವರ್ ಶೋನಲ್ಲಿ ಪ್ರಮುಖವಾಗಿ ಅಟ್ರಾಕ್ಟಿವ್ ಆಗಿರೋದು ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟು. ಕುವೆಂಪು ಅವರು ಈ ಮಂತ್ರ ಮಾಂಗಲ್ಯ ಪದ್ಧತಿನ ಜಾರಿಗೆ ತರ್ತಾರೆ. ಅದರಂತೆಯೇ ಅವ್ರ ಮಗನಿಗೆ ಮಂತ್ರ ಮಾಂಗಲ್ಯದ ಮೂಲಕ ಸರಳವಾಗಿ ವಿವಾಹನ ಮಾಡ್ತಾರೆ. ಮಂತ್ರ ಮಾಂಗಲ್ಯ ಅಂದರೆ ಏನು ಮತ್ತು ಅದರ ತತ್ವ ಏನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಆ್ಯಸ್ ಯೂಶುವಲಿ ನಾನು ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಮಾಡ್ತಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಈ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ನಮ್ಮ ಕನ್ನಡದ ಕವಿ, ಹೆಮ್ಮೆಯ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶ್ರೀ ಕುವೆಂಪು ಅವ್ರ ಬಗ್ಗೆ ಮಾತಾಡೋದು ಅಂದರೆ ಅದೊಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥ ಮಂತ್ರ ಮಾಂಗಲ್ಯ ಅನ್ನುವ ಪದ್ಧತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ಸಂಪ್ರದಾಯನ ಅಥವಾ ಒಂದು ಮೌಲ್ಯನ ಅಥವಾ ಸಮಾನತೆ ಮತ್ತು ಮಾನವೀಯತೆಯ ಪ್ರತೀಕವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಮಂತ್ರ ಮಾಂಗಲ್ಯ. ಕುವೆಂಪು ಅಂದರೆ ಕೇವಲ ಕವಿಯಲ್ಲ, ಅವರು ಮಾನವತಾವಾದಿ, ಸಮಾನತೆಯ ಹರಿಕಾರ, ಸಾಮಾಜಿಕ ಸುಧಾರಕ. ಅವರ ಜೀವನದ ಮೂಲ ತತ್ವ ವಿಶ್ವ ಮಾನವ, ಎಲ್ಲರೂ ಸಮಾನರು. ಅದೇ ತತ್ವವು ಈ ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲಿ ಪ್ರತಿಬಿಂಬಿಸಿದೆ. ಸಾಮಾನ್ಯವಾಗಿ ಮದುವೆ ಅಂದರೆ ಹೇಗಿರುತ್ತೆ ಹೇಳಿ? ಮಂತ್ರಗಳನ್ನ ಹೇಳೋದು, ಹೋಮ ಮಾಡಿಸೋದು, ದುಬಾರಿಯಾದಂಥ ಸಂಭ್ರಮ, ದೊಡ್ಡ ದೊಡ್ಡ ಚಪ್ರಗಳನ್ನ ಹಾಕ್ಸೋದು, ಮ್ಯೂಸಿಕ್ಸ್ಗಳನ್ನ ಹಾಕೋದು, ದೊಡ್ಡ ಮಾಡೋದು, ಅದ್ಧೂರಿಯಾಗಿ ಮದುವೆ ಮಾಡೋದು, ಪುರೋಹಿತರ ಮೇಲೇ ಅವಲಂಬಿತವಾಗಿರೋದು. ಕುವೆಂಪು ಅವರು ಕೇಳುವಂಥ ಒಂದು ಪ್ರಶ್ನೆ, ಮದುವೆಗೆ ಇದೆಲ್ಲವೂ ಅನಿವಾರ್ಯನಾ? ಅದಕ್ಕೆ ಉತ್ತರವಾಗಿ ಅವರು ರೂಪಿಸಿದ ಪರಿಕಲ್ಪನೆಯೇ ಮಂತ್ರ ಮಾಂಗಲ್ಯ. ಇದು ಬಹಳ ಸರಳ, ಅರ್ಥಪೂರ್ಣ, ಮಾನವೀಯ, ವೈಜ್ಞಾನಿಕ ಮತ್ತು ಸಮಾನತೆಯ ಮದುವೆಯ ವಿಧಾನವಾಗಿದೆ. ಕುವೆಂಪುರವರ ಮಂತ್ರ ಮಾಂಗಲ್ಯ 5 ಪ್ರಮುಖ ತತ್ವಗಳ ಮೇಲೆ ನಿಂತಿದೆ. ಮೊದಲನೇದು ಸರಳತೆ. ವಿವಾಹ ಅಂದರೆ ಒಂದು ಪ್ರದರ್ಶನ ಅಲ್ಲ, ಅದು ಒಪ್ಪಂದ ಮತ್ತು ಒಂದು ಹೊಣೆಗಾರಿಕೆ ಆಗಿರುತ್ತೆ. ಎರಡನೇ ತತ್ವ ಸಮಾನತೆ. ಇದರಲ್ಲಿ ಗಂಡು ಹೆಣ್ಣು ಇಬ್ಬರೂ ಕೂಡ ಸಮಾನರು, ಮತ್ತು ಯಾರೂ ಮೇಲಲ್ಲ, ಯಾರೂ ಕೆಳಗಲ್ಲ. ಮೂರನೇ ತತ್ವ ಅರ್ಥಪೂರ್ಣ ಮಂತ್ರಗಳು. ಸಂಸ್ಕೃತ ಮಂತ್ರಗಳ ಬದಲು ಕನ್ನಡದಲ್ಲಿ ಅರ್ಥವಾಗುವಂಥ ಮಂತ್ರಗಳನ್ನು ಹೇಳುವುದು ಮೂರನೇ ತತ್ವವಾಗಿದೆ. ನಾಲ್ಕನೇ ತತ್ವ ಪುರೋಹಿತರ ಅವಶ್ಯಕತೆ ಇಲ್ಲ. ಮದುವೆನ ಯಾರಾದರೂ ನಡೆಸ್ಬೋದು, ಮಿತ್ರರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರಾದರೂ ಈ ಮದುವೆನ ನಡೆಸ್ಬೋದು. ಐದನೇ ತತ್ವ ಅನಾವಶ್ಯಕ ಖರ್ಚಿಗೆ ವಿರೋಧ ಮಾಡುವುದು. ಬಡವರು ಮತ್ತು ಶ್ರೀಮಂತರು ಎಲ್ಲರಿಗೂ ಕೂಡ ಸಮಾನವಾದ ವಿವಾಹ ಪದ್ಧತಿಯನ್ನು ಮಾಡುವುದು ಐದನೇ ತತ್ವವಾಗಿದೆ. ಮಂತ್ರ ಮಾಂಗಲ್ಯದ ಮಂತ್ರಗಳು ದೇವರನ್ನು ಭಯಪಡಿಸೋದಿಲ್ಲ, ಅವು ಮನುಷ್ಯನ ಜವಾಬ್ದಾರಿಯನ್ನು ನೆನಪು ಮಾಡುತ್ತವೆ. ನಾವು ಪರಸ್ಪರ ಗೌರವದಿಂದ, ಪ್ರೀತಿಯಿಂದ, ಸತ್ಯ ಮತ್ತು ನಿಷ್ಠೆಯಿಂದ ಜೀವನನ ನಡೆಸುವುದು ಇಲ್ಲಿ ಮುಖ್ಯ ಆಗುತ್ತೆ. ಇಲ್ಲಿ ದೇವರಿಗಿಂತ ಮಾನವ ಮೌಲ್ಯಗಳಿಗೆ ಮೊದಲನೇ ಸ್ಥಾನನ ಕೊಡಲಾಗಿದೆ. ಇನ್ನು ಈ ಮಂತ್ರ ಮಾಂಗಲ್ಯದ ಪ್ರಮುಖ ಸಂದೇಶಗಳೇನು ಅಂತ ನೋಡೋದಾದರೆ, ಮೊದಲನೇದಾಗಿ ವಿವಾಹ ಅನ್ನೋದು, ಮದುವೆ ಅನ್ನೋದು ಒಂದು ವ್ಯಾಪಾರ ಆಗಬಾರ್ದು. ಎರಡನೇದು, ಹೆಣ್ಣಿಗೆ ಇದು ಭಾರ ಆಗಬಾರ್ದು. ಮೂರನೇದು, ಪೇರೆಂಟ್ಸು ಸಾಲದ ಬಲಿಯಾಗಬಾರ್ದು. ನಾಲ್ಕನೇದು, ಸಂಪ್ರದಾಯಕ್ಕಿಂತ ಮನುಷ್ಯನೇ ಮುಖ್ಯ. ಇವು ಮಂತ್ರ ಮಾಂಗಲ್ಯದ ಸಂದೇಶಗಳಾಗಿವೆ. ಇದು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆಗೆ ದಾರಿನ ತೋರಿಸಿದಂತಾಗಿದೆ. ಈಗಿನ ಕಾಲದಲ್ಲಿ ಮದುವೆ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡೋದು, ಸಾಲದ ಸುಳಿನಲ್ಲಿ ಸಿಗಾಕೊಂಡು ತಂದೆ ತಾಯಿಗಳು ಒದ್ದಾಡೋದು ಮತ್ತು ಸಾಮಾಜಿಕ ಒತ್ತಡ, ಇಂತಹ ಸಂದರ್ಭದಲ್ಲಿ ಕುವೆಂಪುರವರ ಮಂತ್ರ ಮಾಂಗಲ್ಯ ತುಂಬ ಅಗತ್ಯವಾಗಿದೆ. ಸರಳ ಮದುವೆ ಅಂತ ಅಂದರೆ ಅದು ಸಂತೋಷದ ಆರಂಭ ಅಂತಲೇ ಹೇಳ್ಬೋದು. ಮಂತ್ರ ಮಾಂಗಲ್ಯ ಕೇವಲ ಮದುವೆಯ ವಿಧಾನ ಅಲ್ಲ, ಅದು ಒಂದು ಜೀವನ ದರ್ಶನ ಅಂತ ಹೇಳ್ಬೋದು. ಕುವೆಂಪು ಅವರು ಹೇಳಿದಂತೆ ಮಾನವನ ಮೌಲ್ಯವೇ ಧರ್ಮ. ನಾವು ಅವರ ಆಲೋಚನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಇಡೀ ಸಮಾಜವೇ ಬದಲಾಗುತ್ತೆ. ಇವತ್ತಿನ ಸಮಾಜದಲ್ಲಿ ಮನಸ್ಸಿಗೆ ತುಂಬ ನೋವು ಕೊಡುವಂಥ ಸತ್ಯ ಏನು ಅಂದರೆ, ಮದುವೆಗಳನ್ನ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ, ಆದರೆ ಅಷ್ಟೇ ಬೇಗ ಡೈವರ್ಸ್ಗಳು ಕೂಡ ಆಗ್ತಾ ಇದ್ದಾವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಂಟಪನ ಕಟ್ಟಿ, ಚಿನ್ನನ ಕೊಟ್ಟು, ಊಟನ ಹಾಕಿಸಿ ಶೋ ಆಫ್ ಎಲ್ಲ ಮಾಡ್ತಾರೆ. ಆದರೆ ಆ ಮದುವೆಯಲ್ಲಿ ವಧುವರರು
ಸಹನೆಯಿಂದ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಂಥ ಒಂದು ತಾಳ್ಮೆನೇ ಇರೋದಿಲ್ಲ. ನಮ್ಮ ಕಣ್ಮುಂದೆ ನಾವು ಎಷ್ಟೋ ಉದಾಹರಣೆಗಳನ್ನ ನೋಡ್ಬೋದು. ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ, ಒಬ್ಬ ತಂದೆ ತನ್ನ ಮಗಳು ಮದುವೆ ಮಾಡಲಿಕ್ಕೆ ಸುಮಾರು ಇವತ್ತಿನ ದಿನಗಳಲ್ಲಿ 20-30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅವ್ರ ಹತ್ರ ಹಣ ಇಲ್ಲಾಂದರೆ ಸಾಲ ಮಾಡಿ ಮದುವೆನ ಮಾಡ್ತಾರೆ. ಎಲ್ಲರ ಮುಂದೆ ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿ ಫೋಟೋಸು, ವಿಡಿಯೋಸು, ಸ್ಟೇಟಸ್ಸು ಹೀಗೆ ಎಲ್ಲವೂ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ. ಆದರೆ ಮದುವೆ ಆದ 1 ಅಥವಾ 2 ವರ್ಷಗಳಲ್ಲೇ ಆ ಗಂಡ ಹೆಂಡತಿ ಸರಿಯಾಗಿ ಹೊಂದ್ಕೊಂಡು ಬಾಳ್ದೇ ಡೈವರ್ಸ್ನ ತಗೊಳ್ತಾರೆ. ಇಂಥ ಸಂದರ್ಭದಲ್ಲಿ ತಂದೆ ಮಾಡಿದಂಥ ಸಾಲ ಜೀವನದುದ್ದಕ್ಕೂ ತೀರಿಸ್ಬೇಕಾಗತ್ತೆ. ಮತ್ತು ಮಗಳು ಜೀವನದುದ್ದಕ್ಕೂ ನೋವನ್ನು ಪಡಬೇಕು. ಮತ್ತು ಮಕ್ಕಳ ಜೀವನವೇ ಒಂದು ಗೊಂದಲವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಮಂತ್ರಮಾಂಗಲ್ಯಕ್ಕೆ ಒಂದು ಚಿಕ್ಕ ಕಥೆಯನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ರಾಮ ಮತ್ತು ಲಕ್ಷ್ಮಿ ಅನ್ನೋ ಜೋಡಿ ಇರ್ತಾರೆ. ಇವರಿಬ್ಬರು ಕೂಡ ಟೀಚರ್ಸ್ ಆಗಿರ್ತಾರೆ. ಇವರಿಗೆ ಯಾವುದೇ ದೊಡ್ಡ ಮಟ್ಟದಲ್ಲಿ ಆದಾಯ ಬರ್ತಿರಲ್ಲ. ಆದರೆ ಇವ್ರ ಯೋಚನೆ ಮಾತ್ರ ದೊಡ್ಡದಾಗಿರುತ್ತೆ. ಇವರು ಮದುವೆ ಆಗುವಂಥ ಸಂದರ್ಭದಲ್ಲಿ ಮಂತ್ರಮಾಂಗಲ್ಯದ ಮುಖಾಂತರ ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಇದರಂತೆ ಇವರು ಮನೆ ಮಂದಿನೆಲ್ಲ ಒಪ್ಪಿಸಿ ಮನೆಯವ್ರ ಮುಂದೆ ಕನ್ನಡ ಮಂತ್ರಗಳ ಜೊತೆ ಯಾವುದೇ ಖರ್ಚಿಲ್ಲದೆ, ಸಾಲ ಇಲ್ಲದೆ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಗೌರವದಿಂದ ಪ್ರಮಾಣ ವಚನ ಮಾಡಿ ಮಂತ್ರ ಮಾಂಗಲ್ಯದ ಪದ್ಧತಿ ಪ್ರಕಾರ ಮದುವೆನ ಹಾಕ್ತಾರೆ. ಇವರು ಮದುವೆ ಆದಮೇಲೆ ಇವರು ಉಳಿಸಿದಂಥ ದುಡ್ಡಲ್ಲಿ ಒಂದು ಚಿಕ್ಕದಾದ ಮನೆಯನ್ನು ಕಟ್ಕೊಂಡು ಆ ಮನೆಯಲ್ಲಿ ಅವರು ಸಂತೋಷವಾಗಿ ಬಾಳ್ಮೆನ ಮಾಡ್ತಾರೆ. ಅವರು ಇವತ್ತು ಹೇಳ್ತಾರೆ, ನಮ್ಮ ಮದುವೆ ದೊಡ್ಡದಾಗಿರಲಿಲ್ಲ, ಆದರೆ ನಮ್ಮ ಸಂಬಂಧ ಗಟ್ಟಿಯಾಗಿದೆ ಅಂತ. ಕುವೆಂಪು ಅವರು ಹೇಳಿದ್ದು ಇದನ್ನೇ. ಮದುವೆ ಅನ್ನೋದು ಹೊಣೆಗಾರಿಕೆ, ಮದುವೆ ಬದ್ಧತೆ, ಮದುವೆ ಸಮಾನತೆ. ಮಂತ್ರ ಮಾಂಗಲ್ಯ ಪ್ರೀತಿ ಮತ್ತು ಅರ್ಥಕ್ಕೆ ಮೊದಲ ಸ್ಥಾನ ಕೊಡುತ್ತದೆ, ಆಡಂಬರಕ್ಕಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ಈಗ ನಮ್ಮ ಮನಸ್ಸಲ್ಲಿ ಹುಟ್ಟುವಂಥ ಪ್ರಶ್ನೆ, ಮಕ್ಕಳ ಭವಿಷ್ಯ ಮುಖ್ಯನಾ ಅಥವಾ 4 ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯನಾ? ಒಂದು ದಿನದ ಮದುವೆ ಮುಖ್ಯನಾ ಅಥವಾ ಒಂದೇ ಜೀವನದ ಸಂತೋಷ ಮುಖ್ಯನಾ? ಇಂದಿನ ಡೈವರ್ಸ್ಗಳಿಗೆ ಒಂದು ದೊಡ್ಡ ಕಾರಣ ಅಂದರೆ ಅತಿರೇಕದ ನಿರೀಕ್ಷೆಗಳು. ಮಂತ್ರ ಮಾಂಗಲ್ಯ ಅವನ್ನೆಲ್ಲ ಕಡಿಮೆ ಮಾಡುತ್ತೆ. ಸರಳ ಮದುವೆ ಅಂದರೆ ಕಡಿಮೆ ಮೌಲ್ಯವಲ್ಲ, ಅದು ಹೆಚ್ಚಿನ ಜ್ಞಾನ. ಕುವೆಂಪು ತೋರಿಸಿದ ದಾರಿ ಇಂದಿನ ಯುವಜನತೆಗೆ ಮಾತ್ರ ಅಲ್ಲ, ಪೋಷಕರಿಗೂ ಕೂಡ ಅತ್ಯವಶ್ಯ. ಬನ್ನಿ ಮದುವೆಯನ್ನು ಪ್ರದರ್ಶನದಿಂದ ಮೌಲ್ಯದ ಕಡೆಗೆ ಕೊಂಡೊಯ್ಯೋಣ. ಅದುವೇ ನಾವು ಕುವೆಂಪುರವರೆಗೆ ಕೊಡಬಹುದಾದಂಥ ನಿಜವಾದ ಗೌರವವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಮಂತ್ರ ಮಾಂಗಲ್ಯದ ತತ್ವಗಳು ಮತ್ತು ಕುವೆಂಪುರವರ ಉದ್ದೇಶ. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.